ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಮುಚ್ಚಿಟ್ಟ ದೃಷ್ಟಿಯ ಅಸಲಿ ರೂಪ ದತ್ತನ ಮುಂದೆ ಬಯಲಾಗೋದ್ರ ಜೊತೆಗೆ ಆತ ಕಡೆ ಅವನ ಹಳಿಯ ಪ್ರೀತಿ ಸೀಮಾ ಕೂಡ ಶರು ಮುಂದೆ ಕಾಣಿಸ್ಕೊತಿದ್ದಾರೆ. ಹಾಗಿದ್ರೆ ಶರು ಸೀಮಾನ ನೋಡಿದ್ದೆ ಬೆಚ್ಚಿ ಬೀಳ್ತಿದ್ದಾರೆ. ಹಾಗಿದ್ರೆ ಏನಾಗೋಯ್ತು? ಇಷ್ಟು ದಿನ ಮುಚ್ಚಿಟ್ಟ ಎರಡು ಮಹಾ ಗುಟ್ಟುಗಳು ಒಟ್ಟಿಗೆ ರಟ್ಟಾಗೋ ಸಮಯ ಬಂದೇ ಬಿಡ್ತಾ. ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ದತ್ತಾಬಾಯಿ ದೃಷ್ಟಿಯನ್ನು ಒಂದು ಇಂಪನ ಮತ್ತು ದೃಷ್ಟಿಯ ಅಕ್ಕ ಸೀಮಾ ಇಬ್ಬರಿಗೂ ಕೂಡ ಹೋಲಿಸ್ತಾರೆ. ಯಾಕಂದರೆ ಇಬ್ಬರು ಹೆಣ್ಮಕ್ಳು ಕೂಡ ಹೇಗೆ ಮೋಸ ಮಾಡಿ ದ್ರೋಹ ಮಾಡಿ ಹೋದರೂ ಅದೇ ರೀತಿ ನೀನು ಕೂಡ ಒಮ್ಮೆ ಹೋಗ್ತೀಯಾ, ತುಂಬ ದಿನ ನಾಟಕ ಮಾಡಬೇಡ ಅಂತ. ನಿಜವಾಗ್ಲೂ ದತ್ತಾಬಾಯಿ ರೀತಿ ಆಗೋದಕ್ಕೆ ಕಾರಣನೇ ದೃಷ್ಟಿಯ ಅಕ್ಕ ರೂಪ ಅಂತ ಹೇಳ್ಬೋದು. ಯಾಕಂದರೆ ದತ್ತನ ಹಳೆಯ ಬದುಕಿನ ಹಳೆಯ ಪ್ರೀತಿನೇ ದೃಷ್ಟಿಯ ಅಕ್ಕ ರೂಪ ಅಲಿಯ ಸೀಮಾ. ಆಕೆ ದತ್ತನಿಗೆ ಮಾಡಿದಂಥ ಮೋಸ ನಿಜವಾಗ್ಲೂ ಕೂಡ ದತ್ತನ ಮನದಲ್ಲಿ ಅಚ್ಚುಳಿದೆ, ಉಳಿದು ಬಿಟ್ಟಿದೆ. ನಿಜವಾಗ್ಲೂ ಇಷ್ಟು ಮಟ್ಟಿಗೆ ದತ್ತ ಆ ಅಕ್ಕನ್ನ ಹಚ್ಕೊಂಡಿದ್ದಾರೆ, ದೃಷ್ಟಿ ಅಕ್ಕ ಸೀಮಾಳನ್ನು ಹಚ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಆತ ಎಷ್ಟು ಎಮೋಷ್ನಲ್ ಅನ್ನೋದು ಗೊತ್ತಾಗುತ್ತೆ. ತುಂಬ ಪ್ರಾಕ್ಟಿಕಾಲಿಟಿ ಆಗಿದ್ದರೆ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದರೆ, ತುಂಬ ಪ್ರಾಕ್ಟಿಕಲ್ ಆಗಿ ಆಕೆಯನ್ನು ಮರೆತು ತನ್ನ ಜೀವನದಲ್ಲಿ ಮುಂದೆ ಸಾಗ್ಬೋದಿತ್ತು. ಆದರೆ ಸೀಮಾಯಿಂದ ಸಿಕ್ಕಂಥ ಪೆಟ್ಟು ನಿಜವಾಗ್ಲೂ ಕೂಡ ದತ್ತನಿಗೆ ಅರ್ಗಿಸ್ಕೊಳ್ಳೋಕೆ 8 ವರ್ಷ ಬೇಕಾಯಿತು. 8 ವರ್ಷದಲ್ಲೂ ಕೂಡ ಆಕೆ ಮನಸ್ಸಿಂದನೂ ಹೋಗಲಿಲ್ಲ, ಮದುವೆ ಆಗಬೇಕು ಅಂತ ನಿರ್ಧಾರನೂ ಕೂಡ ಮಾಡಲಿಲ್ಲ. ಆದರೆ ಯಾವಾಗ ದೃಷ್ಟಿ ಆತನ ಬದುಕಲ್ಲಿ ಬಂದಲೋ, ಹುಡುಗಿರ ಬಗ್ಗೆ ಇಟ್ಟಂಥ ಒಪಿನಿಯನ್ ಎಲ್ಲರೂ ಹಾಗಲ್ಲ, ಕೆಲವೊಂದು ಜನ ಬೇರೆ ರೀತಿಯೂ ಇರ್ತಾರೆ ಅಂತ ಅನ್ನಿಸ್ತು. ದೃಷ್ಟಿ ದತ್ತನಿಗೆ ಹತ್ರ ಆಗೋದಕ್ಕೆ ಕಾರಣ ಆಗಿದೆ ಆಕೆಯ ಬಣ್ಣ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗ ದತ್ತಾಬಾಯಿ ಸೀಮಾಯಿಂದ ಮೋಸ ಹೋದ್ದು, ಆಗಲೇ ಚೆನ್ನಾಗಿರೋ ಹುಡುಗಿರು, ಬೆಳ್ಳಗಿರೋ ಹುಡುಗಿರು ತುಂಬ ಮೋಸ ಮಾಡ್ತಾರೆ. ಅವರು ನಂಬಿಕೆ ದ್ರೋಹಿಗಳು, ಅವರು ಒಳ್ಳೆಯವರಲ್ಲ, ಅವರ ಅಹಂಕಾರಿಗಳು, ಅವರು ದ್ರೋಹಿಗಳು, ಮೋಸಗಾರು ಅಂತ ಹೇಳಿ ಅಂದ್ಕೊಂಡು ಒಂದು ಜಡ್ಜ್ಮೆಂಟ್ಗೆ ಬಂದ್ಬಿಟ್ರು ದತ್ತಾಬಾಯಿ. ಆದರೆ ಇಲ್ಲಿ ದೃಷ್ಟಿ ವಿಷಯದಲ್ಲಿ ಅದು ಹಿಂದೇಟಾಗತ್ತೆ. ದತ್ತ ದೃಷ್ಟಿಗೆ ಹತ್ರ ಆಗ್ತಾರೆ. ಅದಕ್ಕೆ ಕಾರಣ ದೃಷ್ಟಿಯ ಬಣ್ಣ ಅಂತಾನೆ ಹೇಳ್ಬೋದು. ದೃಷ್ಟಿ ನಿಜವಾಗ್ಲೂ ಕೂಡ ಬಿಳಿ ಬಣ್ಣದ ದೃಷ್ಟಿ ಆಗಿದ್ರು ದತ್ತನ ಮುಂದೆ ಮೊದಲ ದಿನದಿಂದ ಕಾಣಿಸ್ಕೊಂಡಿದ್ದು ಕೂಡ ಆಕೆ ಕಪ್ಪು ಹೆಣ್ಮಗಳಾಗೇನೆ. ಯಾಕಂದರೆ ಮುಖಕ್ಕೆ ಮಸಿ ಬಳ್ಕೊಂಡಿರೋದ್ರಿಂದ ದತ್ತ ದೃಷ್ಟಿಯನ್ನು ನೋಡಿದ್ದೆ ಆ ಬಣ್ಣದಲ್ಲಿ. ಹಾಗಾಗಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಳೆ ದೃಷ್ಟಿ ದತ್ತನ ಮುಂದೆ. ಹಾಗಾಗಿ ಇಲ್ಲಿ ದತ್ತನ ದೃಷ್ಟಿಗೆ ತುಂಬ ಹತ್ರ ಆಗ್ತಾರೆ. ಕಪ್ಪು ಹೆಣ್ಮಗಳು, ತುಂಬ ಮನಸ್ಸಿನಲ್ಲಿ ಒಳ್ಳೆತನ ಇದೆ, ಒಳ್ಳೆ ಹೆಣ್ಮಗಳು ಕೂಡ ಅಂತ ಹೇಳಿ ದೃಷ್ಟಿಗೆ ಹತ್ರ ಆಗ್ತಾರೆ. ಆದರೆ ಯಾವಾಗ ದೃಷ್ಟಿಯಿಂದನೂ ಕೂಡ ಮೋಸ ಆಯಿತು ಅಂತ ದತ್ತನಿಗೆ ಅನಿಸುತ್ತೋ ಮದುವೆ ಮನೆಯಲ್ಲಿ, ಆಗ ದತ್ತ ಮತ್ತಷ್ಟು ಕಠೋರವಾಗ್ತಾರೆ, ಮತ್ತಷ್ಟು ರೆಬೆಲ್ ಆಗ್ತಾರೆ. ದೃಷ್ಟಿ ಬರೋ ತನಕ ದತ್ತ ತುಂಬಾ ಕಟುವಾಗಿದ್ರು, ರಕ್ಕಸನಾಗಿದ್ರು, 3 ಹೊತ್ತು ಕುಡಿತಾ ಇದ್ರು. ಆದರೆ ದೃಷ್ಟಿ ಬದುಕಿಗೆ ಎಂಟ್ರಿ ಕೊಟ್ಟ ನಂತರ, ದತ್ತನ ಬದುಕಿಗೆ ಎಂಟ್ರಿ ಕೊಟ್ಟ ನಂತರ ದತ್ತನ ಬದುಕು ಬದಲಾಗಿತ್ತು, ಹೆಣ್ಮಕ್ಳಲ್ಲಿರೋ ಭಾವನೆಗಳು ಬದಲಾಗಿತ್ತು. ಇಂಪನಾನ ಇಷ್ಟಪಟ್ಟೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ರು. ಆದರೆ ಶರು ಆಡಿದ ಆಟಕ್ಕೆ ನಿಜವಾಗ್ಲೂ ದತ್ತನ ಬದುಕು ಬಲಿಪಶುವಾಗತ್ತೆ. ಯಾಕಂದರೆ ಅಲ್ಲಿ ಇಂಪನ ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ದು ಅಂತ ಗೊತ್ತಿದ್ರು ಶರು ದತ್ತನಿಗೆ ಇಂಪಳಾನನ ಮದುವೆ ಮಾಡಿಸೋಕೆ ಮುಂದಾಗ್ತಾರೆ. ಮದುವೆ ದಿನ ಆಕೆ ಕೈ ಕೊಟ್ಟು ಹೋಗಬೇಕು, ಆ ನಂತರ ದತ್ತ ಕುಸ್ತು ಹೋಗಬೇಕು, ನನ್ನ ನೆಮ್ಮದಿ ಹಾಳಾಗಬೇಕು ಅಂತ ಹೇಳಿ ಮಗದೊಮ್ಮೆ ಕುಡಿತಕ್ಕೆ ದಾಸನಾಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ಆಗುತ್ತೆ ಕೂಡ. ಆದರೆ ಇಂಪನ ಮದುವೆಯನ್ನು ದೃಷ್ಟಿ ತಪ್ಪಿಸ್ಬಿಟ್ಲು ಅನ್ನೋ ಒಂದೇ ಕಾರಣಕ್ಕೆ ದೃಷ್ಟಿಯನ್ನು ಮದುವೆ ಆಗಿ ಶಿಕ್ಷಿಸಬೇಕು ಅನ್ಕೋತಾರೆ. ಬಿಳಿ ಹುಡುಗಿರು, ಕಪ್ಪು ಹುಡುಗಿರು ಅಲ್ಲ, ಎಲ್ಲ ಹುಡುಗಿರು ಮೋಸಗಾರು ಅಂತ ಹೇಳಿ ಮತ್ತೆ ದತ್ತು ಒಂದು ಜಡ್ಜ್ಮೆಂಟ್ಗೆ ಬರ್ತಾರೆ. ಜೊತೆಗೆ ದತ್ತ ಮತ್ತೆ ಮೊದಲಿಗಿಂತ ಜಾಸ್ತಿ ರೆಬೆಲ್ ಆಗ್ತಾರೆ, ಮನುಷ್ಯತ್ವವನ್ನು ಕಳ್ಕೊತಾರೆ. ಆದರೆ ಎಷ್ಟೇ ಮನುಷ್ಯತ್ವ ಕಳ್ಕೊಂಡು ಶಿಕ್ಷಿಸಬೇಕು ಅಂತ ದೃಷ್ಟಿನ ಶಿಕ್ಷೆ ಕೊಟ್ಟರು, ಇಲ್ಲಿ ದತ್ತಾಬಾಯಿಗೆ ಮನುಷ್ಯತ್ವ ಮೀರಿ ನಡ್ಕೊಳ್ಳೋದಕ್ಕೆ ಕಷ್ಟವಾಗತ್ತೆ. ಅದು ದೃಷ್ಟಿಗೂ ಅರ್ಥ ಆಗುತ್ತೆ. ದಿನೇ ಕಳೀತಾ ದೃಷ್ಟಿಯ ಒಳ್ಳೆತನ, ದೃಷ್ಟಿ ಮನೆಯವರ ಒಳ್ಳೆತನ ದತ್ತನ ಮನಸ್ಸನ್ನು ಬದಲಾಯಿಸ್ಕೊಂಡು ಬರುತ್ತೆ. ಆದರೆ ದತ್ತ ಎಷ್ಟೋ ಬಾರಿ ದೃಷ್ಟಿಯನ್ನು ಕ್ಷಮಿಸಿ ಒಪ್ಕೊಳ್ಳೋಕೆ ನೋಡಿರ್ತಾರೆ. ಬಟ್ ಎಲ್ಲ ಟೈಮಲ್ಲೂ ಶರು ಬಂದು ಅದಕ್ಕೆ ನಿಜವಾಗ್ಲೂ ಕೂಡ ಟ್ವಿಸ್ಟ್ ಕೊಟ್ಟು ದತ್ತನ ಮನಸ್ಸನ್ನು ಬದಲಾಯಿಸಿ, ದತ್ತನ ಮನಸ್ಸಲ್ಲಿ ಇಲ್ಲದೇ ಇರ್ತಕ್ಕಂಥ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡ್ತಾಳೆ. ಇದರ ನಡುವೆ ಅಬ್ಬಕ್ಕ ಕೂಡ
ಎಂಟ್ರಿ ಕೊಡ್ತಾರೆ. ದೃಷ್ಟಿ ದತ್ತನ ಮದುವೆ ಆದಾಗ ದೃಷ್ಟಿ ಮೇಲೆ ಅವ್ರಿಗೆ ಸಿಟ್ಟಿರುತ್ತೆ, ಅವರ ಮನೆಯವ್ರ ಮೇಲೆ ಸಿಟ್ಟಿರುತ್ತೆ. ಆದರೆ ಯಾವಾಗ ಮತ್ತೆ ಆಶ್ರಮದಿಂದ ವಾಪಸ್ ಮನೆಗೆ ಬರ್ತಾರೋ, ದೃಷ್ಟಿಯ ಒಂದು ಒಳ್ಳೆತನ ಗೊತ್ತಾಗುತ್ತೋ, ದೃಷ್ಟಿಯ ನಡವಳಿಕೆಯನ್ನು ಅಬ್ಸರ್ವ್ ಮಾಡ್ತಾರೋ, ಆಗ ಹಬ್ಬಕ್ಕಂಗೆ ಅನಿಸೋದು ದೃಷ್ಟಿನೇ ಸರಿಯಾದ ಜೋಡಿ ದತ್ತನಿಗೆ ಅಂತ ಹೇಳಿ. ಹಾಗಾಗಿ ಅವರು ಕೂಡ ಸುಸಿ ಅಂತ ಒಪ್ಕೊಂಡು ಮಗನ ಮನಸ್ಸಲ್ಲಿ ಇರ್ತಕ್ಕಂಥ ದ್ವೇಷನ ಕಳೆದು ಹೋಗ್ತಾರೆ. ಆದರೆ ತುಂಬಿಸೋಕೆ ಶರು ಇದ್ದಾಳೆ, ಮತ್ತೆ ದ್ವೇಷನ ತುಂಬಿಸ್ತಾಳೆ. ಈ ಕಡೆ ದೃಷ್ಟಿ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸದಲ್ಲೇ ಇರ್ತಾಳೆ. ಅದರ ನಡುವೆ ಅಕ್ಕ ಕೂಡ ಸಿಗ್ತಾಳೆ, ಅಕ್ಕ ಮನೆಗೆ ಬರ್ತಾಳೆ. ಅಕ್ಕನ ಮುಂದೆ ತಂಗಿ ಸತ್ಯ ಕೂಡ ಹೊರಗಡೆ ಬರುತ್ತೆ, ದತ್ತನ ಮದುವೆ ಆಗಿದ್ದಾಳೆ ಅನ್ನೋ ಸತ್ಯ ಕೂಡ ಗೊತ್ತಾಗತ್ತೆ. ಇದೆಲ್ಲದರ ನಡುವೆ ಇತ್ತ ಕಡೆ ಶರು ಮತ್ತೊಂದು ಆಟನ ಶುರು ಮಾಡ್ಕೊಂಡಿದ್ದಾಳೆ. ಮತ್ತೆ ಈ ಕಡೆ ದತ್ತ ಮತ್ತು ದೃಷ್ಟಿಯ ನಡುವೆ ಬೆಂಕಿ ಕಿಡಿಯನ್ನು ಹಚ್ಚೋದ್ರ ಮುಖಾಂತರ ದೃಷ್ಟಿಯನ್ನು ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನೇತ್ರ ಮತ್ತು ಚಿನ್ಮಯನ್ನ ಬಳಸ್ಕೊಂಡಿದ್ದಾಳೆ. ದತ್ತನ ಬದುಕಲ್ಲಿ ಮಗುದೊಬ್ಬ ವಿಲ್ಲನ್ ಎಂಟ್ರಿ ಆಗಿದ್ದಾರೆ, ಅದೇ ಚಿನ್ಮಯ್. ಅವನ ತಂದೆ ಸಾವಿಗೆ ದತ್ತ ಕಾರಣ ಆದ ಅಂತ ಶರು ಜೊತೆ ಕೈ ಜೋಡಿಸಿ ದತ್ತನನ್ನು ಜೀವನನ ಸರ್ವನಾಶ ಮಾಡೋಕೆ ಸಿದ್ಧನಾಗಿದ್ದಾನೆ, ಕೈ ಜೋಡಿಸಿದ್ದಾನೆ. ಅದೇ ಕಾರಣಕ್ಕೆ ನೇತ್ರ ಬದುಕಲ್ಲೂ ಕೂಡ ಆಟ ಆಡ್ತಿದ್ದಾನೆ. ಈ ಕಡೆ ಶರು ನೇತ್ರಾಳನ್ನೇ ಗಾಢವಾಗಿ ಬಳಸ್ಕೊತಿದ್ದಾಳೆ ತನ್ನ ಪ್ಲ್ಯಾನ್ಗೆ. ಆದರೆ ನೇತ್ರಾಗೆ ಅದು ಯಾವುದೂ ಕೂಡ ಗೊತ್ತೇ ಇಲ್ಲ. ಇದೆಲ್ಲದರ ನಡುವೆ ದೃಷ್ಟಿ ಮತ್ತು ದತ್ತನ ನಡುವೆ ಚಿನ್ಮಯ್ ಮತ್ತು ನೇತ್ರ ವಿಶ್ವಕ್ಕೆ ಗಲಾಟೆ ಆಗುತ್ತೆ. ಈ ಕಡೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ದತ್ತಾಬಾಯಿ ದೃಷ್ಟಿಗೆ. ಈ ಕಡೆ ಶರು ಅಂತೂ ಅದಕ್ಕೆ ನಾದ್ನೀರ್ ನಡುವೆ ಇದ್ದೇ ಇರತ್ತೆ. ಮನೆ ಬಿಟ್ಟು ದೃಷ್ಟಿನ ಕಳ್ಸೋಕ್ಕಾಗತ್ತೆ ಅಂತೆಲ್ಲ ಮಾತಾಡಿ ದತ್ತನ ತಲೆಯಲ್ಲಿ ಮನೆ ಬಿಟ್ಟು ಕಳಿಸಬಹುದು ಅನ್ನೋ ಒಂದು ವಿಷಯವನ್ನು ತುಂಬ್ತಾರೆ. ಇಡೀ ಒಂದು ಬಳ್ಳಾರಿಗೆ ಡಾನ್, ಇಡೀ ಬಳ್ಳಾರಿ ಜನನೇ ದತ್ತಾಬಾಯಿನ ಹೊಗಳುತ್ತಾರೆ, ಹೆದರುತ್ತಾರೆ. ಅಂತ ದತ್ತಾಬಾಯಿಗೆ ಸ್ವಲ್ಪ ಬುದ್ಧಿ ಇಲ್ವಾ? ಶರು ಏನು ಹೇಳ್ತಿದ್ದಾಳೆ, ಏನು ಮಾಡೋಕೆ ಹೊರಡ್ತಿದ್ದಾಳೆ ಅಂತ ಒಂದು ಚಿಕ್ಕ ಮಗು ಕೂಡ ಅರ್ಥ ಮಾಡ್ಕೊಂಡ್ಬಿಡ್ತೆ ಕಣ್ರಿ. ಹೇಳಬೇಕಾದ್ರೆ ಅವಳು ಯಾವ ಮನಸ್ಥಿತಿಯಲ್ಲಿ ಹೇಳ್ತಿದ್ದಾಳೆ ಅನ್ನೋದನ್ನು. ಬಟ್ ಇಲ್ಲಿ ದತ್ತಾಬಾಯಿಗೆ ಪೊರೆ ಕಟ್ಕೊಂಡಿದ್ದಾರೆ. ಅಕ್ಕನ ಮೇಲೆ ಅಷ್ಟು ವಿಶ್ವಾಸ, ಯಾವುದನ್ನು ಕೂಡ ನಂಬೋದಿಲ್ಲ. ಎಲ್ಲ ಒಳ್ಳೆ ರೀತಿಯೇ ತಗೋತಾರೆ, ಇದನ್ನು ಕೂಡ ಒಳ್ಳೆ ರೀತಿಯೇ ತಗೋತಿದ್ದಾರೆ. ದೃಷ್ಟಿಯನ್ನು ಮನೆ ಬಿಟ್ಟು ಓಡಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ ಕಡೆ ದೃಷ್ಟಿ ದತ್ತಾಬಾಯಿ ಬೈದಿದ್ದಕ್ಕೆ ಮೇಜರ್ ಮಾಡ್ಕೊಂಡಿರ್ತಾರೆ. ವಿಶ್ವ ಸೈಲೆಂಟ್ಗೆ ಗೊತ್ತಿರುತ್ತೆ. ಅದೇ ಕಾರಣಕ್ಕೋಸ್ಕರ ದೃಷ್ಟಿಗೆ ಮಲ್ಗೆ ಹೂ ಕೊಡೋಣ, ಸಮಾಧಾನ ಆಗ್ತಾಳೆ ನನ್ನ ತಂಗವ ಅಂದ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ದೃಷ್ಟಿ ನಿಚ್ಚು ಮುಖದಲ್ಲಿರ್ತಾಳೆ. ರಾಜು ಆಟ ಆಡಿಸ್ತಿದ್ದಾನೆ ಅಂದ್ಕೊಂಡಿದ್ದೆ. ಹೊರಗಡೆ ಬಂದು ಡೋರ್ ಓಪನ್ ಮಾಡ್ತಾಳೆ. ನೋಡಿದ್ರೆ ಸೈಲೆಂಟನ್ನು ನೋಡಿದ್ದೆ, ಶಾಕ್ ಆಗ್ತಾರೆ. ಯಾರಮ್ಮ ನೀನು ಅಂತ ಕೇಳ್ತಿದ್ರೆ ನಾನೇ ದೃಷ್ಟಿ ಅಂದ ತಕ್ಷಣ ಕುಸ್ತೋಗ್ಬಿಡ್ತಾರೆ ಸೈಲೆಂಟನ್ನು. ನೀನು ದೃಷ್ಟಿನ ಅಂದಾಗ ಹೌದು ನನ್ನ ಅಸಲಿ ರೂಪನ ಮುಚ್ಚಿಟ್ಟಿದ್ದೆ ಅಂತ ಹೇಳಿ ಎಲ್ಲವನ್ನ ಕೂಡ ಹೇಳಿದಾಗ ನೀನು ಮೋಸ ಮಾಡಿಬಿಟ್ಟೆ. ಇಷ್ಟು ದಿನ ದತ್ತಾಬಾಯಿನ ಕತ್ತಲಿಟ್ಟಿದ್ದೆ. ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಿನಗೆ ಸಹಾಯ ಮಾಡುವುದಿಲ್ಲ. ಈ ವಿಷಯನ ದತ್ತಾಬಾಯಿಗೆ ಹೇಳ್ತೀನಿ ಅಂತ ಹೊರಟು ನಿಂತಿದ್ದಾರೆ. ಈ ಕಡೆ ತಡೆಯೋದಕ್ಕೆ ಅಂತ ಮಸಿ ಬಳ್ಕೊಂಡಿದ್ದ ಸೈಲೆಂಟ್ ಜೊತೆ ಬಂದಿದ್ದಾಳೆ. ತಡೆಯೋಕೆ ಟ್ರೈ ಮಾಡ್ತಿದ್ದಾಳೆ. ಇಲ್ಲಿ ಸೈಲೆಂಟ್ ದತ್ತಾಬಾಯಿಗೆ ವಿಷಯ ತಿಳಿಸೋಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಹೊರಗಡೆ ಬಂದು ರೂಪ ಅಂದರೆ ಅಲಿಯಾ ಸೀಮಾ ನಿಂತ್ಕೊಂಡಿದ್ದಾರೆ. ನೀನು ಯಾಕೆ ನಿಂತಿದ್ಯಾ ಅಂತ ಶರು ಬಂದು ಕೇಳಿದ್ದೆ ತಿರುಗಿಸ್ತಾರೆ. ತಿರುಗಿ ನೋಡಿದ್ದೆ ನೀನಾ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ. ಫೈನಲಿ ಇಲ್ಲಿ ಶರು ಮುಂದೆ ಸೀಮಾ ಎಂಟ್ರಿ ಕೊಟ್ಟಿದ್ದಾಗಿದೆ. ಈ ಕಡೆ ಸೀಮಾ ಮತ್ತು ಶರು ನಡುವೆ ಒಂದು ದೊಡ್ಡ ಮಹಾ ರಹಸ್ಯನೇ ಅಡಗಿದೆ. ಏನಿರ್ಬೋದು? ಈ ಕಡೆ ಸೀಮಾ ಕೋಪಗೊಂಡಿದ್ದು ಯಾಕೆ ಶರು ನೋಡಿ, ಶರು ಯಾಕೆ ಸೀಮಾನ ನೋಡಿ ಹೆದ್ರದ್ದು? ಇಬ್ಬರ ನಡುವೆ ಏನಿರ್ಬೋದು? ಆಗಿದ್ರೆ ದತ್ತನ ಲೈಫಿಂದ ಸೀಮಾ ಹೊರಗಡೆ ಹೋಗೋದಕ್ಕೆ ಶರು ಕಾರಣ ಆಗಿದ್ರ? ಏನಿದೆ ಅಲ್ಲಿ? ಈ ಕಡೆ ದತ್ತಾಬಾಯಿಗೆ ದೃಷ್ಟಿಯ ಅಸಲಿ ರೂಪ ಗೊತ್ತಾಗೇ ಬೇಡತ್ತ. ಏನಾಯ್ತು, ಏನು ಕತೆ, ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.